ನಾವು ಒಬ್ರಿಗೂ ₹1 ಲಂಚ ಕೊಡಬಾರ್ದು ಅಂತ ನಾವು ಬೇಕಾದಷ್ಟು ಟೈಟ್ ಮಾಡುವುದಾಗಿತ್ತು. ನಾವು ಟೈಟ್ ಮಾಡಲಿಲ್ಲ. ಎಲ್ಲರೂ ಕೂಡ ನೀವು ಅಪ್ಲಿಕೇಶನ್ ಹಾಕಿರ್ತಾರೆ. ಈಗ ಮಂಗಳೂರಲ್ಲಿ ಉಡುಪಿಯಲ್ಲಿ ನಮ್ಗೆ ಒಂದು ಸೀಟು ಇಲ್ಲ, ಅಲ್ಲೇ ಜಾಸ್ತಿ ದುಡ್ಡು ಕಲೆಕ್ಷನ್ ಮಾಡ್ತಾರೆ. ಕಲೆಕ್ಷನ್ ದುಡ್ಡು ವಾಪಸ್ ತಗೋತಾವ್ರೆ. ಟೀಕೆ ಮಾಡೋರಲ್ಲ ಅವರಿಗೆ ಅವ್ರ ಪಾರ್ಟಿಯವ್ರಿಗೆಲ್ಲ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಡಪ್ಪ ನಾವು ತಗೋಬಿಡ್ರಿ ನೀವು ಈ ಕಾಂಗ್ರೆಸ್ ಬೇಡ ಅಂತ ಹೇಳ್ಬಿಟ್ರಿ. ನೀವು ಅದನ್ನ ಜಾಗೃತಿ ಮೂಡಿಸಬೇಕು. ಏನಾದ್ರು ಮತ್ತೆ ಈ ಬಿಜೆಪಿಯವರ ಕುತಂತ್ರಕ್ಕೆ ನೀವು ಮಣಿ ಹಾಕಿ ಹೋಗ್ಬಿಡಿ. ನಿಮ್ಮ ಬದುಕನ್ನು ನೋಡಿ ಈ ಬದುಕು ಯಾರು ಕೊಟ್ಟಿತ್ತು ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತಾವು ಹೇಳ್ಬೇಕು. ಕಾಂಗ್ರೆಸ್ ಸರ್ಕಾರ ಅಂತ ನೀವು ಹೇಳ್ಬೇಕು. ಸಿದ್ದರಾಮಯ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ, ಇದು ಬದುಕಿಗೆ ಅಲ್ಲದೆ ಒಂದು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ₹50,000 ವರ್ಷಕ್ಕೆ ಕೊಡ್ತಾರೆ. 50,000 ಸರಾಸರಿ. ಒಂದು ₹2,400 200 ಯೂನಿಟ್ ಅವರು ಕರೆಂಟ್, ಅಕ್ಕಿಗೆ ಅಕ್ಕಿಗೆ, ಬಸ್ಸಿಗೆ, ಕರೆಂಟ್ಗೆ, ಯುವಕರನ್ನ ಕೆಲವು ಉಪಯೋಗಿಸ್ಕೊಡ್ತಾ ಇದ್ದಾರೆ. ಇಷ್ಟು ಕೊಡ್ತಾ ಇದ್ದೀವಿ. ಎಷ್ಟು ನಮಗೆ ಶಕ್ತಿ ತುಂಬಿದೆ. ಆ ಹೆಣ್ಣುಗಳಿಗೆ ಕೊನೆಗೆ ಗಂಡನ ಜೋರಾಗಿ ಬಯಂಗಿಲ್ಲ. ಈಗ ನಡಿ ಅಂತ ಅವ್ರಿಗೆ ಅಂತ ಶಕ್ತಿ ಬಂದ್ಬಿಟ್ಟಿದೆ, ಆರ್ಥಿಕವಂತ ಶಕ್ತಿ ಬಂದಿದೆ. ಮಕ್ಕಳನ್ನ ನಾನು ಒಳ್ಳೆ ಶಾಲೆಗೆ ಸೇರ್ಬೇಕು ಅಂತ ಆಗ್ತದೆ. ದೊಡ್ಡ ದೊಡ್ಡ ವಿಚಾರಗಳೆಲ್ಲ ಇದೆ. ಇವತ್ತು ಕೆಲವು ನಮಗೆ ಪತ್ರಗಳು ಬರ್ತದೆ. ಒಂದೇ ಸತಿ ಏನಾದ್ರು ಮಾಡಿ ಬೇಕಾದ್ರೆ 2 ತಿಂಗಳು ಲೇಟ್ ಆಗಲಿ, 3 ತಿಂಗಳು ಲೇಟ್ ಆಗಲಿ, ಏನಾದ್ರು ತಿಂಗಳಿಗೆ ಒಂದೇ ಸತಿ, ವರ್ಷಕ್ಕೆ ಒಂದೇ ಸತಿ ಬರಂಗ್ ಮಾಡಿ ಅಂತ ಕೆಲವು ಬರ್ತಾರೆ. ಈಗ ನಾನು ಇಲ್ಲಿ ಬರ್ಬೇಕಾದ್ರೆ ಹೆಣ್ಮಕ್ಳು ಇದ್ರು, ಎಲ್ಲಿ ಅನ್ನಭಾಗ್ಯ ಹೆಣ್ಮಕ್ಳು. ನಾನು ಹೆಣ್ಮಕ್ಳನ್ನ ನಾನು ನಮ್ಮ ರೇವಣ್ಣ 3-4 ಜನ ಇತ್ತು. ಕೇಳಿದೆ ಹೆಣ್ಮಕ್ಳನ್ನ, ಏನಮ್ಮ ಎಷ್ಟು ಆಗ್ತಾ ಇದೆ? ಯಾಕಂದ್ರೆ ಮೊನ್ನೆ ಯಾವುದೋ ಪೇಪರ್ ಬಂದಿತ್ತು, ಕಳ್ಳ ಸಾಗಣೆ ಆಗ್ತಾ ಇದೆ, ಹೊರಗಡೆ ದೇಶಕ್ಕೆ ಹೋಗ್ತಾ ಇದೆ ಅಂತ ಒಂದು ಬಂದಿತ್ತು. ಕೇಳ್ದ ಹೆಣ್ಮಕ್ಳನ್ನ, ಏನಮ್ಮ ಅಂತ. ಅಣ್ಣ ಅರ್ಧ ಡಬ್ಬ ಉಳಿತದೆ ಅಂತ. ಕೊಡೋ 10 ಕೆಜಿ ಊಟ ಅಂದ್ರೆ ಎಲ್ಲರೂ ನಮ್ಮಲ್ಲಿ ಅಕ್ಕಿ ಫುಲ್ ತಿರುವುದಿಲ್ಲ. ನಮ್ಮಲ್ಲಿ ರಾಗಿ ತಿಂತಾರೆ, ಕೆಲವು ಚಪಾತಿ ಮಾಡ್ಕೊಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತಿಂತಾರೆ. ಸೊ ಫುಲ್ ಅನ್ನ ತಿನ್ನಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಸ್ವಲ್ಪ ಆ ರಾಗಿ ತಿಂದ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಂತೇಳಿ. ಸೊ ಅದು ಸ್ವಲ್ಪ ಚಿಂತನೆ ನಡೀತಾ ಇದೆ. ಕೆಲವರು ಇಲ್ಲ ಅಣ್ಣ, ನಮ್ಗೆ ಕೆಲವು ಕಡೆ ಏನ್ ಮಾಡ್ತಾ ಇದ್ದಾರೆ, ಫುಡ್ ಪ್ಯಾಕೆಟ್ ಕೊಡ್ತಾ ಇದ್ದಾರೆ ಕೆಲವು ರಾಜ್ಯದಲ್ಲಿ. 1 ಕೆಜಿ ಎಣ್ಣೆ ಕೊಡೋದು, 1 ಕೆಜಿ ಸಕ್ಕರೆ ಕೊಡೋದು, ಉಪ್ಪು ಕೊಡೋದು, ಬೇಳೆ ಕೊಡೋದು. ಇತ್ತ ಅದು ಫುಡ್ ಕಿಟ್ ಅದು ಕೂಡ ಕೆಲವರೆಲ್ಲ ಕಾಗದ ಬರೀತಾ ಇದೆ. ನಾವು ಅದ್ರ ಬಗ್ಗೆ ಸರ್ವೆ ಮಾಡಿಸ್ತಾ ಇದ್ದೀವಿ. ಏನು ಎತ್ತ ಏನು, ಯಾಕೆಂದ್ರೆ ನಮ್ಗೆ ಇದು ಮಿಸ್ಯೂಸ್ ಆಗಬಾರ್ದು. ಅಕ್ಕಿಗಳ ಎಲ್ಲೂ ಕೂಡ ಕಳ್ತನಕ್ಕೆ ಹೋಗ್ಬಾರ್ದು, ಕಾಳು ಸತ್ತಿ ಹೋಗ್ಬಾರ್ದು, ಹೋಟ್ಲುಗಳಿಗೆ ಹೋಗ್ಬಾರ್ದು. ಅಂದ್ರೆ ಅದು ಮುಗುಳು ಹಿಡಿಬಾರ್ದು. ಅದಕ್ಕೇನು ಮಾಡಬಹುದು ಅನ್ನೋದು ಕೂಡ ನಾವು ಈಗಾಗಲೇ ಚಿಂತನೆಯನ್ನು ಮಾಡಬೇಕು. ಕೆಲವರು ಗವರ್ಮೆಂಟ್ ನೌಕರಿಯರು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಬೇರೆ ಬೇರೆ ಎಲ್ಲ ಅನುಕೂಲಗಳವರು ಓಡಾಡ್ತಾ ಇದ್ದಾರೆ. ಹೊರಗಡೆಯಿಂದ ಬಂದವರೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಅದನ್ನು ಏನೇನು ಮಾಡಬಹುದು ಅಂತ ಕೂಡ ಕೆಲವರೆಲ್ಲ ಅನೇಕ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಹಂಗೆ ನಿಮ್ಮ ಕಾರ್ಯಾಗಾರ ನಮ್ಮ ಹಳ್ಳಿಲಲ್ಲ, ಅದು ಸಿಟಿಲಿ ಮಾತ್ರ. ಹಳ್ಳಿಯಲ್ಲಿ ಪಾಪ ಇಲ್ಲಿರೋರೆಲ್ಲ ಯಾರು ಅದನ್ನ ದುರುಪಯೋಗ ಮಾಡ್ಕೊಡ್ತಾರೆ. ಈ ದೃಷ್ಟಿಯಿಂದ ಇವತ್ತು ನಾವು ಪ್ರತಿಯೊಂದು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ 79% ಜನ ಸುಮಾರು ಈ ಶಕ್ತಿ ಯೋಜನೆ ಅಡಿಯಲ್ಲಿ ಮತ್ತು ಗೃಹಲಕ್ಷ್ಮಿ ಇದರಲ್ಲಿ ಅವರಿಗೆ ಆರ್ಥಿಕವಾಗಿ ಬಹಳ ಅವರ ಬದುಕಿನ ಒಂದು ಬದಲಾವಣೆ ಆಗುತ್ತಿದೆ. ನಾವು ನಮ್ಮ ಸರ್ವೆ ಪ್ರಕಾರ ಸುಮಾರು 19% ಜನ ಆ ಏನು ಉದ್ಯೋಗಕ್ಕೆ ಹೋಗ್ತಾ ಇದ್ರು, ಫ್ರೀಯಾಗಿ ಬಸ್ ಇರೋದ್ರಿಂದ ಅವರು ಬೇರೆ ಕೆಲಸ ಬಿಟ್ಬಿಟ್ಟು ಕಡಿಮೆ ದೂರದಲ್ಲಿ ಬಿಟ್ಟು ಸ್ವಲ್ಪ ದೂರ ಜಾಸ್ತಿ ಆದ್ರಲ್ಲಿ ಅಂತೇಳಿ ಒಳ್ಳೆ ಕೆಲಸಗಳಿಗೆ ಹೋಗಿ ಅವರು ಬೇರೆ ಕಡೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಂತ ದಾಖಲೆ ಕೂಡ ಇದೆ. ಸೊ ಹಂಗೆ ಆಮೇಲೆ ತರಕಾರಿ, ಹಣ್ಣು, ಮೊಟ್ಟೆ, ಮಾಂಸ, ಕೋಳಿ ಇವೆಲ್ಲ ತಂದು ಸ್ವಲ್ಪ ಮಕ್ಕಳಿಗೆ ಪುಷ್ಟಿ ಕೊಡಕ್ಕೆ ಈ ದುಡ್ಡನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಇದಲ್ಲದೆ ಅವರ ಶಕ್ತಿ ಕೂಡ ಆಗಿದೆ. ಆಮೇಲೆ ಇಷ್ಟು 1 ಲಕ್ಷ ಕೋಟಿ ನಾವು ಕೊಡ್ತಾ ಇರೋದ್ರಿಂದ ವ್ಯವಹಾರ ವಹಿವಾಟು ಬ್ಯಾಂಕ್ಗೂ ಕೂಡ ಅನುಕೂಲ ಆಗ್ತಾ ಇದೆ. ಸರ್ಕಾರಕ್ಕೂ ಕೂಡ ಅದರಲ್ಲಿ ವಾಪಸ್ಸು ಒಂದು 5%, 3%, 4% ಟ್ಯಾಕ್ಸ್ ಮುಖಾಂತರ ಬರ್ತಾ ಇದೆ. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅವ್ರು ನಮಗೆ ಬರ ಬರ್ತಾ ಇದೆ. ಆಮೇಲೆ ತಲಾದಾಯ ಅನ್ನೋದು ಇವತ್ತು ದೇಶದಲ್ಲೇ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ಫಸ್ಟ್ ಆಗಿದೆ.
ಹಿಂದೆ ತಮಿಳುನಾಡಲ್ಲಿ ಬರೀ